ಗಾಯ್ಸ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಆಲ್. ಎಲ್ರಿಗೂ ಶುಭೋದಯದೊಂದಿಗೆ ನೈಟ್ ಎಲ್ಲ ಫುಲ್ಲು ಬ್ಲಾಸ್ಟ್ ಮಾಡಿಕೊಂಡು ಮುಂಬೈ ನಮ್ಮ 8 ಜನನ ನೋಡ್ಕೊಳ್ಳೋ ಥರ ಮಾಡಿದ್ವಿ. ಸೊ ತುಂಬ ಖುಷಿ ಆಗುತ್ತೆ. ನಾವು ನಮ್ಮ ಕರ್ನಾಟಕದವರು ಸೊ ಇಲ್ಲಿ ಬಂದು ಒಂದು ಒಳ್ಳೆ ಫೋಟೋ ತೆಗೆಸ್ಕೊಂಡು ಹೋಗೋಕ್ಕೆ. ಒಳ್ಳೆ ಸ್ಟ್ರಕ್ಚರ್ಗಳು ಹೆಂಗಿದೆ ಅಂತ ಹೇಳಿದ್ರೆ ಒಳ್ಳೆ ರಾಜರ ಕಾಲಲ್ಲಿ ಒಂದು ಒಳ್ಳೆ ಎಂಟ್ರೆನ್ಸ್ ಇರುತ್ತೆ ಗೊತ್ತಾ. ಸೊ ಆ ರೀತಿ ಇದೆ ಗುರು, ಸಖತ್. ಸೊ ನಾವೀಗ ಮುಂಬೈನಲ್ಲಿರುವಂತಹ ಅತಿ ದೊಡ್ಡ ಗೇಟ್ ವೇ ಆಫ್ ಇಂಡಿಯಾದಲ್ಲಿದ್ದೀವಿ. ಸೊ ಇದರ ಒಂದು ಮಾಹಿತಿ ನಾನು ನಿಮಗೆ ತಿಳಿಸೋದಾದರೆ 1913 ಇಂದ 1924ರಲ್ಲಿ ಕಟ್ಟಿಸಿದಂತಹ ಈ ಒಂದು ಗೇಟ್ ವೇ ಆಫ್ ಇಂಡಿಯಾ 1911ರಲ್ಲಿ ಇಂಗ್ಲೆಂಡಿನಿಂದ ಬಂದಂತಹ ಕಿಂಗ್ ಜಾರ್ಜ್ 5ನೇ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿಯ ಒಂದು ನೆನಪಿಗೋಸ್ಕರ ಕಟ್ಟಿಸಿದಂತಹ ಈ ಒಂದು ಗೇಟ್ ವೇ ಆಫ್ ಇಂಡಿಯಾ. ವಿಟೇಟ್ ಅನ್ನೋ ವಾಸ್ತುಶಿಲ್ಪಿಗಾರ ಈ ಒಂದು ಗೇಟ್ ವೇ ಆಫ್ ಇಂಡಿಯಾನ ನಿರ್ಮಾಣ ಮಾಡಿದ್ದಾರೆ, ವಾಸ್ತುಶಿಲ್ಪನ. ಮತ್ತು ಈ ಒಂದು ವಾಸ್ತುಶಿಲ್ಪಕ್ಕೆ ಹೊಂದೋದಾದರೆ ಇಸ್ಲಾಮಿಕ್ ಮತ್ತು ಯುರೋಪಿನ ಒಂದು ವಾಸ್ತುಶಿಲ್ಪಕ್ಕೆ ಹೊಂದುತ್ತೆ ಸ್ನೇಹಿತರೆ. ಅದರ ಎದುರುಗಡೆನೆ ಇರುವಂತಹ ತಾಜ್ ಹೋಟೆಲ್ನ ನೋಡ್ಕೋಬಹುದು. ತುಂಬ ಜನ ಇದ್ದಾರೆ ಸ್ನೇಹಿತರೆ. ಹಿಂದೆಗಡೆನೆ ನಮಗೆ ಸಮುದ್ರದ ಒಂದು ತೀರ ಕಾಣಿಸೋದು, ಹಡಗುಗಳಾಗಿರ್ಬೋದು, ಸಮುದ್ರದ ತೀರಗಳಾಗಿರ್ಬೋದು, ಮುಂಬೈನ ಜನಗಳಾಗಿರ್ಬೋದು ಕಾಣಿಸ್ತಾರೆ.